ದುಷ್ಟರನ್ನ ಮರ್ದಿಸುವ ದೇವಿ ಮಾತೆ ಮಹಿಷಮರ್ಧಿನಿ. ದುರ್ಗಾ ಪರಮೇಶ್ವರಿ ದೇವಿಯ ಕೃಪೆಯೊಂದಿಗೆ ಮಾತೆ ಮಹಿಷಮರ್ಧಿನಿಯು ನೆಲೆಯಾಗಿರುವ ಪುಣ್ಯ ಕ್ಷೇತ್ರವೇ ಶ್ರೀ ಮಹಿಷಮರ್ಧಿನಿ ದುರ್ಗಾ ಪರಮೇಶ್ವರಿ ದೇವಾಲಯ, ಕೆಯೂರು. ಭಕ್ತಿಯಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪ್ರಜ್ಞಾ ಒಡಿಲ್ನಾಳ. ಶಕ್ತಿರೂಪಿ ದೇವಿ ಇಲ್ಲಿ ನೆಲೆಯಾಗಿದ್ದಾಳೆ. ದೇವಿಯ ಕಾರಣಿಕ ಶಕ್ತಿ ಮಹಾಮಹಿಮೆಯೊಂದಿಗೆ ಈ ಕ್ಷೇತ್ರವು ಪುತ್ತೂರಿನಲ್ಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಬನ್ನಿ ವೀಕ್ಷಕರೇ, ಇವತ್ತು ಪುತ್ತೂರಿನಲ್ಲಿ ವಿಶೇಷವಾದ ಕ್ಷೇತ್ರವಾಗಿರುವ ಕೆಯೂರಿನ ಶ್ರೀ ಮಹಿಷಮರ್ಧಿನಿ ದುರ್ಗಾ ಪರಮೇಶ್ವರಿ ದೇವಾಲಯದ ವಿಶೇಷತೆಗಳನ್ನು ನಾವು ನಿಮಗೆ ತಿಳಿಸಿಕೊಡ್ತೇವೆ. ಭಾರತೀಯ ಸಂಸ್ಕೃತಿಯ ಸಂವರ್ಧನೆಯಲ್ಲಿ ದೇವಾಲಯಗಳು ಅನನ್ಯ ಪಾತ್ರವನ್ನು ನಿರ್ವಹಿಸುತ್ತವೆ. ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಸಮಷ್ಟಿಯ ನೆಲೆಯಲ್ಲಿ ಭಾರತೀಯ ಮನಸ್ಸನ್ನು ನಿರಂತರ ಸಂಸ್ಕರಿಸುತ್ತಾ ಬರುವ ದೇಗುಲಗಳು ಶಿಲ್ಪ, ಸಾಹಿತ್ಯ, ಕಲೆ, ಸಂಗೀತಗಳ ರೂಪದಲ್ಲೂ ಮೇಳೈಸುತ್ತವೆ. ಇದೇ ರೀತಿ ಶತಶತಮಾನಗಳ ಇತಿಹಾಸ ಪ್ರಸಿದ್ಧ ದೇಗುಲವೇ ಕೆಯೂರಿನ ಶ್ರೀ ಮಹಿಷಮರ್ಧಿನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಿ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬೆರಡು ಸ್ತೋತ್ರ ಸಾಲುಗಳು ದೇಗುಲದೊಳಗೆ ಪ್ರವೇಶಿಸುತ್ತಿದ್ದಂತೆ ಮನದಲ್ಲಿ ಹಾಸುವುಕ್ಕಾಗಿ ಭಕ್ತಿ ಪರವಶತೆಯನ್ನ ಮೂಡಿಸುತ್ತವೆ. ಅದೊಂದು ಕಾಲವಿತ್ತು. ಆ ಕಾಲದಲ್ಲಿ ಅರಣ್ಯವನ್ನೇ ಆಲಯವನ್ನಾಗಿಸಿಕೊಂಡು ಮಳೆ ಗಾಳಿಗೆ ಮೈಯೊಡ್ಡಿಕೊಂಡಂತೆ ಪ್ರಕೃತಿ ರಮಣೀಯ ದೃಶ್ಯದ ನಡುವೆ ಕಂಗೊಳಿಸುತ್ತಿದ್ದ ದೇಗುಲವಿದು. ಕೆಯೂರು ಎಂದರೆ ಹಿಂದಿನಿಂದಲೂ ಭತ್ತ ಬೆಳೆಯುವ, ಸಮೃದ್ಧತೆಯಿಂದ ಕಂಗೊಳಿಸುವ ಗ್ರಾಮ ಅಂತಾನೆ ಹೆಸರನ್ನ ಪಡೆದುಕೊಂಡಿದೆ. ಇದೇ ಗ್ರಾಮದಲ್ಲಿ ವೈಭವತೆಯೊಡನೆ ಇಂದು ಮಹಾಮಹಿಮಳು ದೇವಿ ಸ್ವರೂಪಿ ಮಹಿಷಮರ್ಧಿನಿ ದುರ್ಗಾ ಪರಮೇಶ್ವರಿ ದೇವಿ ನೆಲೆಯಾಗಿ ಭಕ್ತ ವೃಂದದವರನ್ನ ಹರಸಿ ಹಾರೈಸಿಕೊಂಡು ಬರುತ್ತಿದ್ದಾಳೆ. ತುಳುನಾಡಿನ ಶಕ್ತಿ ಶೋಧನೆಯಲ್ಲಿ ಮುಖ್ಯವಾಗುವ ನೂರಾರು ದೇವಿಯರಲ್ಲಿ ಕೆಯೂರಿನ ಶ್ರೀ ದುರ್ಗಾ ಪರಮೇಶ್ವರಿಯೂ ಒಬ್ಬಳು. ಊರಿಗೊಂದು ದೇವಾಲಯ, ಆ ಆಲಯಕ್ಕೊಂದು ದೇವರಾಗಿ ಈ ಮಾತೆ ಕೈ ಮುಗಿದು ಬರುವ ಭಕ್ತರಿಗೆ ಅಭಯ ರಕ್ಷೆಯಂತೆ ನೋಡಿಕೊಳ್ಳುತ್ತಿದ್ದಾಳೆ. ಕೆಯೂರು ಅಂತ ಹೇಳಿದ್ರೆ ಇಲ್ಲಿ ಭತ್ತ ಬೆಳೆಯುವಂತಹ ಊರು ಅಂತೇಳಿ, ಸಮೃದ್ಧಿಯಲ್ಲಿ ಇರುವಂತಹ ಊರು ಅಂತ ಅರ್ಥ. ಇಂತಹ ಪರಿಸರದಲ್ಲಿ ಮುಂಚೆ ಇಲ್ಲಿ ದೇವಿನ ವನದುರ್ಗಾ ಪರಮೇಶ್ವರಿ ಅಂತೇಳಿ ಆರಾಧನೆ ಮಾಡ್ತಾ ಇದ್ರು. ನಂತರ ಕಳೆದ ಬ್ರಹ್ಮಕಲಶದಲ್ಲಿ ಅಷ್ಟಮಂಗಳದಲ್ಲಿ ಕಂಡುಬಂದಂತೆ ಮೂಲಬಿಂಬದಲ್ಲಿ ಮಹಿಷಮರ್ಧಿನಿ ಇದ್ದಾರೆ. ಮತ್ತು ದುರ್ಗಾ ಮಂತ್ರದಲ್ಲಿ ಆರಾಧನೆ ಮಾಡಿದ್ರಿಂದಾಗಿ ದುರ್ಗೆಯನ್ನು ಶ್ರೀಚಕ್ರದಲ್ಲಿ ಆರಾಧನೆ ಮಾಡಬೇಕು ಅಂತ ಕಂಡುಬಂದ ಪ್ರಕಾರವಾಗಿ ಶ್ರೀಚಕ್ರದಲ್ಲಿ ದುರ್ಗಾ ಪರಮೇಶ್ವರಿ ಮತ್ತು ಮೂಲಬಿಂಬದಲ್ಲಿ ಮಹಿಷಮರ್ಧಿನಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಅಮ್ಮ ಕೂತಿರುವಳು. ಸುತ್ತಲೂ 6-7 ಊರುಗಳಿವೆ. ಸೊರಕೆ, ಮಾಡಾವು, ಸಣಂಗಳ, ದೇರ್ಲ, ಇಳಂತಾಜೆ, ಕೆಯೂರು, ಕೈತಡ್ಕ, ಬುಳಿಕಲ ಇವರೆಲ್ಲರಿಗೂ ಮನೆದೇವರು ಬೇರಾದರೂ ಮನದೇವರು ಇವಳೊಬ್ಬಳೆ, ಅಂದ್ರೆ ದುರ್ಗಾ ಪರಮೇಶ್ವರಿಯೇ ಆಗಿದ್ದಾಳೆ. ಹತ್ತೂರಿಗೆ ಭಕ್ತಾದಿಗಳು ಇದ್ದಾರೆ. ಬಹಳಷ್ಟು
ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಇಡೀ ತಾಲೂಕಿನಲ್ಲೇ ಎತ್ತರದ ಪೀಠವಿರುವ ದೇವಸ್ಥಾನ ಇದೊಂದೇ ಎಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಪಾದಸಮೂಲವಾಗಿ ದರ್ಶನವೀಯುವ ಶ್ರೀದೇವಿ ಮಂದಹಾಸದ ಮುಖದವಳಾಗಿ ಕಂಗೊಳಿಸುತ್ತಾಳೆ. ಮೈದುರಗಾಗಿದ್ದು ಮೂರ್ತಿಯು 1 ಮೀಟರ್ ಎತ್ತರವನ್ನು ಹೊಂದಿದೆ. ಸಾಲಿಗ್ರಾಮ ಶಿಲೆಯ ಶಿಲ್ಪದ ಎಡದ ಕೈ ಮಹಿಷನನ್ನ ಎತ್ತಿದ್ದು ಬಲಕೈಯ ತ್ರಿಶೂಲ ಅದನ್ನ ಚುಚ್ಚುವಂತಿದೆ. ದೇವಿಯ ಇನ್ನೆರಡು ಕೈಗಳಲ್ಲಿ ಶಂಖ ಮತ್ತು ಅಭಯವಿದ್ದು ಗಾತ್ರ, ರೂಪ, ಭಂಗಿ ಎಲ್ಲವೂ ಪರಿಪೂರ್ಣವಾಗಿ ಪುಣಚದ ಮಹಿಷಮರ್ದಿನಿಯನ್ನೇ ಹೋಲುವಂತಿದೆ. ಗರ್ಭಗುಡಿಯ ಹೊರಭಾಗ, ದೇವಾಲಯದ ಒಳಭಾಗದಲ್ಲಿ ರಂಗಪೂಜೆಗೆ ಅನುಕೂಲವಾಗುವಂತೆ ನಮಸ್ಕಾರ ಮಂಟಪವಿರುವುದು ಈ ದೇವಾಲಯದ ಇನ್ನೊಂದು ವೈಶಿಷ್ಟ್ಯ. ದೇಗುಲದ ಮುಂಭಾಗದಲ್ಲಿ ಮುಖಮಂಟಪವಿದ್ದು ಬಲಬದಿಗೆ ಗಣಪತಿ, ಎಡಬದಿಗೆ ಶಾಸ್ತಾರ ದೇವರಿದ್ದಾರೆ. ಹುಲಿಭೂತ, ರಕ್ತೇಶ್ವರಿ, ಪಂಜುರ್ಲಿ ದೈವಗಳ ರಕ್ಷಣಾ ನೆಲೆಯೂ ಇಲ್ಲಿದೆ. ಜಾತ್ರಾ ಸಂದರ್ಭಗಳಲ್ಲಿ ಈ ಭೂತಗಣಗಳಿಗೆ ನಿಯತ ನೇಮ ಅರ್ಚನೆಗಳು ನಡೆಯುತ್ತಿವೆ. ಕೆಯ್ಯೂರಿನ ಇತಿಹಾಸದ ಬಗ್ಗೆ ಪ್ರಶ್ನಿಸಿದರೆ ಕೆಯ್ಯೂರಿಗೆ ದುರ್ಗೆ ಯಾವಾಗ ಬಂದಳೆಂಬುದಕ್ಕೆ ಸ್ಪಷ್ಟ ದಾಖಲೆಗಳಿಲ್ಲವಾದರೂ, ದೇವಿಯ ಬಿಂಬದ ಬಗ್ಗೆ ಶಿಲಾಲೇಖಗಳಿಲ್ಲವಾದರೂ, ಬಾಯಿಯಿಂದ ಬಾಯಿಗೆ ಹರಿದು ಬಂದ ಮಾತಿನ ಪ್ರಕಾರ ಇದರ ಸ್ಥಾಪನೆಗೆ ಕಾರಣರಾದವರು ಜೈನ ಬಲ್ಲಾಳ ಅರಸರು. ಪುತ್ತೂರು ಪುಣಚದಲ್ಲಿರುವ ಮಹಿಷಮರ್ದಿನಿ ಕೆಯ್ಯೂರಿನ ಶ್ರೀ ದುರ್ಗೆಯನ್ನ ಸಮಗ್ರವಾಗಿ ಹೋಲುವುದರಿಂದ ಇದರ ಕಾಲವನ್ನ ಪುಣಚಕ್ಕೆ ತಾಳೆ ಹಾಕಲಾಗುತ್ತದೆ. ಪುಣಚದ ಮಹಿಷಮರ್ದಿನಿ 9ನೇ ಶತಮಾನದ್ದು ಎಂಬ ಶೋಧನೆ ಇರುವುದರಿಂದ ಕೆಯ್ಯೂರಿನ ಶ್ರೀ ದುರ್ಗೆಗೂ ಇದೇ ಇತಿಹಾಸ, ಅಂದ್ರೆ ಸುಮಾರು 1000 ವರ್ಷಗಳ ಇತಿಹಾಸ ಇಲ್ಲಿದೆ. ಕಾಲದ ಕಥೆಯನ್ನ ಬಗೆಯುತ್ತಾ ಹೋದರೆ ಸುಮಾರು 200 ವರ್ಷಗಳಿಂದ ಕೆಯ್ಯೂರಿನ ದೇವಿಗೆ ದೇವಾಲಯ ನಿರ್ಮಿಸಿ ಪೂಜೆ, ಉತ್ಸವ, ಪೂರ್ವಾದಿಗಳನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಈಗ ಅಡೂರಿನಲ್ಲಿರುವ ಶರಣಾರ್ಥಾಯ ಜನಜನಾಂಗದವರೇ ಸುಮಾರು 200 ವರ್ಷಗಳ ಹಿಂದೆ ಈ ದೇವಾಲಯದ ಉಸ್ತುವಾರಿಯಲ್ಲಿದ್ದರಂತೆ. ಅವರ ಅನಂತರ ಈ ಪಾರುಪತ್ಯ ಬಳಿಕರದ ಕೆ ರಾಮಪ್ಪಯ್ಯ ಅವರದ್ದು. ಇವರು ಶರಣಾರ್ಥಾಯರಿಗೆ ಪಾರುಪತ್ಯದಲ್ಲಿ ನೆರವಾಗುತ್ತಿದ್ದ ಕಾಲವದು. ಇವರ ಪುತ್ರ ಸುಬ್ಬರಾಯರು ಅಧಿಕಾರ ಪಡೆಯುವ ವೇಳೆಗೆ ಬಿಂಬದ ಮೇಲೆ ಮುಳಿ ಹುಲ್ಲಿನ ಮಾಡು ಇತ್ತಂತೆ. ಆ ಗಳಿಗೆಯಲ್ಲೂ ದೇವಿಗೆ ಒಪ್ಪೊತ್ತಿನ ಪೂಜೆ ಮಾತ್ರ ಸರಿಯಾಗಿ ಸಂದಾಯವಾಗುತ್ತಿತ್ತು. ಎಂಟು ವರ್ಷಗಳ ಹಿಂದೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆದಾಗ ಅನೇಕ ಪಳೆಯುಳಿಕೆಗಳು ಪತ್ತೆಯಾಗಿದ್ದ ಜಾಗವದು. ಬಳಪದ ಕಲ್ಲಿನ ಕುಂದದ ಬುಡ, ತಲೆಕಳಚಿದ ಮಣ್ಣಿನ ಬಸವ, ಚಟ್ಟೆ ಹಂಚು, ಕುಂಭ, ಮಣ್ಣಿನ ಇಲಿ, ದೇವಾಲಯದ ಅಂಗಳದಲ್ಲೇ ಮುಚ್ಚಿ ಹೋದ ಬಾವಿಯು ಕಾಣಸಿಕ್ಕಿತ್ತಂತೆ. 1963ರಲ್ಲಿ ದೇವಾಲಯದ ಹೊಸ ಕಟ್ಟಡವು ನಿರ್ಮಾಣಗೊಂಡು 1907ರಲ್ಲಿ ಬ್ರಹ್ಮಕಲಶವು ನಡೆದಿತ್ತು. ಹೆಣ್ಣು ಮಕ್ಕಳೇ ಇದ್ದ ಸುಬ್ಬರಾಯರು ಇದೇ ದೇವಿಯ ಹರಕೆಯ ಫಲವಾಗಿ ಗಂಡು ಮಗುವನ್ನು ಪಡೆದರಂತೆ. ಈ ಪ್ರಾಪ್ತಿಗೆ ಸಲುವಾಗಿ ಸುಬ್ಬರಾಯರು 1914ರಲ್ಲಿ ದೇವಾಲಯಕ್ಕೆ ಮುಖಮಂಟಪವನ್ನ ಕಟ್ಟಿಸಿದ್ರು. ಸುಬ್ಬರಾಯರ ಕಾಲದಲ್ಲಿ ಶಂಕರನಾರಾಯಣ ನಿಡ್ವಣ್ಣಾಯರು ದೇವಿಯ ಪೌರೋಹಿತ್ಯ ಕಾರ್ಯವನ್ನ ನಡೆಸುತ್ತಿದ್ದವರು. ನೂಜಾಜಿಯ ಶೇಷಪ್ಪಯ್ಯ ನಿಡ್ವಣ್ಣಾಯರು ಕೂಡ ದೇವಿ ಅರ್ಚನೆಯಲ್ಲಿ ನಿರತರಾಗಿದ್ದ ಕಾಲಘಟ್ಟವದು. ಆದರೂ ದೇಗುಲಕ್ಕೊಂದು ಸಮರ್ಪಕ ಛಾವಣಿ ಇಲ್ಲದೆ ಒಂದೊಮ್ಮೆ ಇಲ್ಲಿ ಸಂಕಷ್ಟ ಎದುರಾಗುತ್ತದಂತೆ. ಆದಾಗ ಆಲಯವು ಪೂರ್ಣವಾಗಿ ಗಾಳಿ ಮಳೆಗೆ ಒಡ್ಡಿಕೊಂಡು ನಿಸ್ತೇಜವಾಗಿತ್ತು. ಕಾಡು, ಗರ್ಭಗುಡಿಯ ಸುತ್ತಮುತ್ತ ಪೊದೆ ಬೆಳೆದು ದೇವಿ ನೆಲೆಯು ನಿರ್ಜನವಾಗಿತ್ತು. ಆದರೆ 1976ರ ಸುಮಾರಿಗೆ ಮತ್ತೆ ದೇವಸ್ಥಾನದ ಕಾಯಕಲ್ಪ ಕ್ರಾಂತಿ ಆರಂಭವಾಗುತ್ತೆ. ಅಂದಿನ ಉತ್ಸಾಹಿ ಯುವಕರಾದ ಸುರೇಂದ್ರನಾಥ್ ಆಳ್ವ, ಮುತ್ತಪ್ಪ ರೈ, ದಾಸಪ್ಪ ಗೌಡ, ಪದ್ಮನಾಭ ರೈ ಊರ ನಡುವಿನ ಮಂದಿರವನ್ನ ಎತ್ತಿ ನಿಲ್ಲಿಸುವ ಸಂಕಲ್ಪ ತೊಟ್ಟು
ಧರ್ಮದರ್ಶಿ ಆನಂದರಾಯರು ಹಾಗೂ ಅವರ ಮೊಮ್ಮಗ ಶಶಿಧರ್ ರಾವ್ ಬೆಂಬಲ ನೀಡಿ ಶುದ್ಧ ಕಲಶ ನಡೆದು ಮತ್ತೆ ದೇವಿ ಪೂಜೆಗೆ ಮುನ್ನುಡಿಯ ಭಾಷ್ಯವನ್ನ ಬರೆಯಲಾಯಿತು. ಮುಂದೆ 1985ರಲ್ಲಿ ಬ್ರಹ್ಮಕಲಶ ಕಂಡು ಗುಡಿಯು ನವೀಕರಣದೆಡೆಗೆ ಹೆಜ್ಜೆಯನ್ನು ಇಡಲಾರಂಭಿಸಿತು. ಉತ್ಸವ, ಪರ್ವ, ಆರಾಧನೆ, ಅನ್ನದಾನಗಳು ನಿತ್ಯ ನಿರಂತರವಾದವು. ದುರ್ಗಾಲಯದ ಹೆಸರಿನಲ್ಲಿ ಯುವಕ ಯುವತಿ ಸಂಘಗಳು, ಕಾರ್ಯಕ್ರಮಗಳು ಒಂದೊಂದಾಗಿ ಜನ್ಮ ತಳೆದವು. ಸುಮಾರು 20 ವರ್ಷಗಳ ಕಾಲ ಶಶಿಧರ್ ರಾವ್ ಧರ್ಮದರ್ಶಿಗಳಾಗಿ ಅಭಿವೃದ್ಧಿಯ ನಾಯಕತ್ವ ವಹಿಸಿ, ಅನಂತರ ಓಲೆಮುಂಡೋವು ಮೋಹನ್ ರೈ ಅವರು ಧರ್ಮದರ್ಶಿಗಳಾಗಿ ಕಾರ್ಯಪ್ರವೃತ್ತರಾದರು. ಮುಖಮಂಟಪ, ವಸಂತಕಟ್ಟೆ, ಗೋಪಾಲಕೃಷ್ಣ ಗುಡಿ ಹೀಗೆ ಬೇರೆ ಬೇರೆ ದಾನಿಗಳಿಂದ ದೇವಾಲಯ ಸಮರ್ಪಕವಾಗಿ ನೆಲೆಕಂಡಿತು. ಈ ಎಲ್ಲ ಕಾರ್ಯಗಳ ಹಿಂದೆ ಉದ್ಯಮಿ ಮುತ್ತಪ್ಪ ರೈ ಅವರ ಕೊಡುಗೆಯೂ ಅಪಾರವಾಗಿತ್ತಂತೆ. ಮೂಲಬಿಂಬದಲ್ಲಿ ಮಹಿಷಮರ್ದಿನಿ, ಶ್ರೀಚಕ್ರದಲ್ಲಿ ದುರ್ಗಾರಾಧನೆಯು ನಡೆದುಕೊಂಡು ಬರುತ್ತಿದ್ದು, ದೇಗುಲಕ್ಕೆ ಬಂದು ಭಕ್ತಿಯಿಂದ ಇಷ್ಟಾರ್ಥಗಳನ್ನ ಕೇಳಿಕೊಂಡರೆ ದೇವಿಯ ಕೃಪೆ ದೊರೆಯುವುದಂತೆ. ಇಲ್ಲಿ ರಂಗಪೂಜೆಯೇ ವಿಶೇಷ ಹರಕೆ. ಏನೇ ಸಮಸ್ಯೆಗಳಿದ್ದರೂ ರಂಗಪೂಜೆ ಸಲ್ಲಿಸುವ ಪ್ರಾರ್ಥನೆ ನಡೆದರೆ ಮನಸ್ಸಿನ ದುಗುಡಗಳಿಗೆ ಪರಿಹಾರ ಸಿಗುವುದಂತೆ. ನಿತ್ಯ ಹೂವಿನ ಪೂಜೆ, ದುರ್ಗಾ ಪೂಜೆಯೂ ಕೂಡ ಇಲ್ಲಿ ದೇವಿಗೆ ನಡೆದು ಬರುತ್ತಿದೆ. ಇಲ್ಲಿ ರಂಗಪೂಜೆ ವಿಶೇಷ. ಮತ್ತು ಪ್ರತಿನಿತ್ಯ ಕೂಡ ಅನ್ನದಾಸೋಹ ನಡೀತದೆ. ಮಂಗಳವಾರ ಮತ್ತು ಶುಕ್ರವಾರ ಭಜನೆ ಮತ್ತು ರಂಗಪೂಜೆಯ ವಿಶೇಷ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಯಾವ ಭಕ್ತರೂ ಕೂಡ ತಾಯಿಯ ಸನ್ನಿಧಾನಕ್ಕೆ ಬಂದು ನಮಗೆ ಇಂತಹ ಸಂಕಷ್ಟ ಒದಗಿ ಬಂದಿದ್ದೆ ಅಥವಾ ಈ ಒಂದು ಸಂಕಷ್ಟ ನಿವಾರಣೆ ಆದಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಹೂವಿನ ಪೂಜೆ, ರಂಗಪೂಜಾದಿ ಸೇವೆಗಳನ್ನು. ಆ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿಕೊಂಡಲ್ಲಿ ಅವರ ಕಷ್ಟಗಳು ನಿವಾರಣೆ ಆಗಿರ್ತಕ್ಕಂಥದ್ದು. ಆ ಕಷ್ಟ ನಿವಾರಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹರಕೆ ಸೇವೆಯನ್ನು ಕೊಡ್ತಕ್ಕಂಥದ್ದು ಯಾವಾಗ ಕೇಳಿದ್ರೆ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಅದರಲ್ಲಿಯೂ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಸೇವೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಭಕ್ತಾದಿಗಳು. ನವರಾತ್ರಿ ಸಂದರ್ಭದಲ್ಲಿ ದೇಗುಲವು ವಿಶೇಷ ಶಕ್ತಿಯಿಂದ ಕಂಗೊಳಿಸುತ್ತದೆ. ದೇವಿ ಆರಾಧನೆಯು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಶಿಷ್ಟ ಪೂಜಾ ಕೈಂಕರ್ಯಗಳೊಂದಿಗೆ ಇಲ್ಲಿ ನಡೆದು ಬರುತ್ತೆ. ದೇವರನ್ನ ಆ ಸನ್ನಿಧಾನ ಉಂಟು ನವರಾತ್ರಿ ಉತ್ಸವದ ವಿಶೇಷವಂತೂ ಈ ಎಡ್ಡೆಂದೆಟ್ಟು ನಡುತ್ತೊಂದು ಆ ಪ್ರಕಾರ ಇನ್ನತೆ ದಿವಸ ಈ 4 ದಿವಸದ ನವರಾತ್ರಿ ಉತ್ಸವನ ಆ ದೇವರ ಸಂತೋಷ ಶಿಖಾರ ಅಂಬುಡು ಅಂಚನೆ ಈ ಕ್ಷೇತ್ರ ದಿನೇ ದಿನ ಅಭಿವೃದ್ಧಿಯಾಡು. ನವರಾತ್ರಿಯ ಸಂದರ್ಭದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕೆಯಾಗಿರ್ತಕ್ಕಂತಹ ಜಗಜ್ಜನನಿಯನ್ನು ನವದುರ್ಗೆಯರ ರೂಪದಲ್ಲಿ ಆರಾಧನೆಯನ್ನು ಮಾಡ್ತಾ ಪ್ರಾತಃ ಕಾಲ ಉಷಾಕಾಲ ಪೂಜೆ, ತದನಂತರದಲ್ಲಿ ಮಹಾಗಣಪತಿ ಹೋಮ, ಮಾಧ್ಯಾಹ್ನಿಕವಾಗಿ ಮಹಾ ಮಂಗಳಾರತಿ, ಮಹಾಪೂಜೆ, ಅನ್ನ ಸಂತರ್ಪಣೆ ಆದಿಗಳು, ಸಾಯಂಕಾಲದಲ್ಲಿ ವಿಶೇಷವಾಗಿ ತಾಯಿಯ ಸನ್ನಿಧಾನಕ್ಕೆ ಮಹಾರಂಗ ಪೂಜಾ ಸೇವೆಯನ್ನು ಸಲ್ಲಿಸಿಕೊಂಡು ದುರ್ಗಾ ನವಮಿಯ ದಿನದಂದು ಆಯುಧ ಪೂಜೆ, ವಿಜಯದಶಮಿಯ ದಿವಸ ಪ್ರಾತಃ ಕಾಲದಲ್ಲಿ ಅಕ್ಷರಾಭ್ಯಾಸ ಹಾಗೂ ಕ್ಷೇತ್ರದ ಧರ್ಮದೈವಗಳಿಗೆ ತಂಬಿಲ ಸೇವಾದಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಕೆಯೂರು ಮೈಸಾಮರ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ತುಂಬ ಪ್ರಸಿದ್ಧ ಕೇಂದ್ರವಾಗಿದ್ದು ಭಕ್ತಾದಿಗಳ ಇಷ್ಟಾರ್ಥವನ್ನು ನೀಡುವಂತಹ ಮೈಸಾಮರ ದುರ್ಗಾ ಪರಮೇಶ್ವರಿ ದೇವಿಯಾಗಿರುತ್ತದೆ. ತ್ರಿಪುರ ಸುಂದರಿಯಾಗಿ ಆ ದೇವಿಯು ಹಚ್ಚ ಹಸಿರಿನಿಂದ ಇಲ್ಲಿ ರಮ್ಯವಾಗಿ ಕಂಗೊಳಿಸುತ್ತಿದ್ದಾಳೆ. ಈ ದಿವ್ಯ ಭೂಮಿಯಲ್ಲಿ ತ್ರಿಗುಣಾತ್ಮಳು, ದುಷ್ಟಮರ್ದಿನಿಯು, ಶಿಷ್ಟ ರಕ್ಷಕಿಯು, ಪರ್ವತರಾಜ ಪುತ್ರಿಯು, ವಿಶ್ವವನ್ನೇ ಕುಟುಂಬವನ್ನಾಗಿಸಿ ಮಹಾನ್ ಶಕ್ತಿ ರೂಪಿಯು, ಜಗನ್ಮಾತೆಯೂ ಆಗಿರುವ ಶ್ರೀ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ದೇವಿಯ ಈ ನೆಲೆ ಒಂದು ಅದ್ಭುತ ಸೃಷ್ಟಿ. ದೇವಿ ನೆಲೆಯ ಕಾರಣಿಕದ ಶಕ್ತಿ, ದೇವಿಯ ಮಹಿಮೆ 10 ಮಂದಿಯನ್ನ ಕಾಪಾಡಿಕೊಂಡು ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೆಯೂರಿನ ಇತಿಹಾಸದ ಕಥೆಯನ್ನ.
ಮತ್ತಷ್ಟು ವಿಶೇಷ ದೇಗುಲಗಳ ದರ್ಶನದೊಂದಿಗೆ ಭಕ್ತಿಯಾನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಝೂಮ್ ಇನ್ ಟಿವಿ.